ಚುನಾವಣೆ ವೇಳೆ ಸ್ವಚ್ಛತೆ ಮಾಡಲು ಹೊರಟಿದ್ದು ನಗರಸಭೆ ಕೆಲಸ ಸ್ವಚ್ಛತೆಯನ್ನು ಶಾಸಕರೇ ಮಾಡಲು ಹೊರಟಿದ್ದು ಕೂಡಲೇ ನಗರಸಭೆಯ ಬಾಗಿಲು ಮುಚ್ಚುವಂತೆ ಆಮ್ ಆದ್ಮಿ ಪಕ್ಷದ ಮುಖಂಡ ಅಖಿಲೆ ಯೋಗೀಶ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡುತ್ತಾ, ಕಳೆದ 1 ತಿಂಗಳ ಹಿಂದೆ ಕ್ಷೇತ್ರದ ಶಾಸಕರು ಹಾಸನವನ್ನು ಗುಡಿಸಲು ಹೊರಟಿದ್ದರು. ಈಗಾಗಲೇ ಗುಡಿಸಲಾಗಿದೆ. ಆದರೆ ನಿನ್ನೆ ಕಸ ಗುಡಿಸುತ್ತೇನೆಂದು ಕೆಲ ಜನರನ್ನು ಕಟ್ಟಿಕೊಂಡು ಚುನಾವಣೆ 4-5 ತಿಂಗಳು ಇರುವಾಗ ಜನರಿಗೆ ನಾನು ತುಂಬಾ ಸ್ವಚ್ಛವಾಗಿದ್ದೇನೆಂದು ತೋರಿಸಲು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇವರೇ ಕಸ ಗುಡಿಸುತ್ತಿರುವಾಗ ನಾಳೆಯಿಂದ ನಗರಸಭೆ ಬಾಗಿಲು ತೆಗೆಯುವಾಗಿಲ್ಲ. ಇಲ್ಲಿ ಯಾರು ಸ್ವಚ್ಛತೆ ಮಾಡಲು ಇರುವ ನೌಕರರಿದ್ದಾರೆ ಅವರಿಗೆಲ್ಲ ರಜೆ ಕೊಡಬೇಕು. ಕ್ಷೇತ್ರದ ಶಾಸಕರಾಗಿರುವಾಗ ಶಾಸಕರ ಕೆಲಸ ಮಾಡಬೇಕು. ಹಾಸನ ಸ್ವಚ್ಛತೆಗಾಗಿಯೇ ನಗರಸಭೆ ಎನ್ನುವ ಸಂಸ್ಥೆ ಇದೆ. ಅದರಲ್ಲಿ ಕಾರ್ಮಿಕರಿದ್ದಾರೆ. ನಗರಸಭೆ ಅಧ್ಯಕ್ಷರಿಗೆ ಸಾಮರ್ಥ್ಯ ಇದ್ದರೂ ಕೂಡ ನಿಷ್ಕ್ರಿಯರಾಗಿ ಮಾಡಿಕೊಂಡು ಶಾಸಕರು ಹೇಳಿದಂತೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ನಿಷ್ಕ್ರಿಯ ಮಾಡಿರೋದೇ ಶಾಸಕರು. ಅದು ಮುಚ್ಚಣಕ್ಕೋಸ್ಕರ ಈಗ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಕಸ ಐತಲ್ಲ ಅದನ್ನೆಲ್ಲ ನಾನೇ ಕ್ಲೀನ್ ಮಾಡ್ತೀನಿ. ಅವ್ರೆಲ್ಲರ ಮನೆ ಬಂದು ಗುಡ್ಸಕ್ಕಾಗುತ್ತಾ ಸರ್? ನಮ್ಮ ಮನೆ ತಕ್ಕೆಲ್ಲ ಗುಡ್ಸ್ಬಿಟ್ಟು ರಂಗೋಲಿ ಇಡಕ್ಕಾಗುತ್ತಾ ಸರ್? ನಮ್ಮಂತ ಕರೆಯಕ್ಕಾಗುತ್ತೆ ಸರ್ ಅವ್ರನ್ನ? ಅವ್ರು ಮಾಡೋ ತಪ್ಪಲ್ವ ಸರ್? ನಾನು ಎಲ್ಲರ ಮನೆ ಕಸ ಗುಡಿಸ್ತೀನಿ ಅನ್ನೋದು. ನಗರಸಭೆ ಇರೋದೇ ಕ್ಲೀನ್ ಮಾಡಕ್ಕಲ್ವ ಸರ್? ಅಲ್ಲಿ ಹಾಸನ ನಗರದ ಆಗು ಹೋಗುಗಳನ್ನ ನೋಡ್ಕೊಳಕ್ಕಲ್ವ ಸರ್? ಹಾಸನ ನಗರಸಭೆಯಲ್ಲಿ ಅರಾಜಕತೆ ಶುರುವಾಗಿದ್ದು ಅದಕ್ಕಾಗಿಯೇ ಹಾಸನ ಸ್ವಚ್ಛವಾಗಿಲ್ಲ. ನಗರಸಭೆಯಲ್ಲಿ ಕೆಲಸ ಮಾಡುತ್ತಿಲ್ಲ ಮತ್ತು ಅಧ್ಯಕ್ಷರಿಗೆ ಸಾಮರ್ಥ್ಯವಿಲ್ಲ ಎಂದು ಸತ್ಯ ಹೇಳಲು ಶಾಸಕರೇ ಹೊರಟಿದ್ದಾರೆ. ಈ ದೇಶಕ್ಕೆ, ರಾಜ್ಯಕ್ಕೆ ಮತ್ತು ಹಾಸನಕ್ಕೆ ಪೊರಕೆಯೇ ಪರಿಹಾರ ಎಂದು ನಮ್ಮ ಆಮ್ ಆದ್ಮಿ ಪಕ್ಷದ ಚುನಾವಣೆ ಚಿಹ್ನೆ ಪೊರಕೆ ಇಟ್ಟುಕೊಂಡು ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಪೊರಕೆ ಭ್ರಷ್ಟಾಚಾರ ಮತ್ತು ಎಲ್ಲವನ್ನೂ ಗುಡಿಸಿ ಸ್ವಚ್ಛತೆ ಮಾಡುತ್ತದೆ. ಅದಕ್ಕೆ ಅದನ್ನು ಈ ವೇಳೆ ಕೈಲಿಟ್ಟುಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದರು. ನವೆಂಬರ್ ತಿಂಗಳು ಸ್ವಚ್ಛ ಭಾರತ್ ಎಂದು ನಾವು ಕೂಡ ಸ್ವಚ್ಛತೆ ಮಾಡಿದ್ದೇವೆ. ಇಷ್ಟು ದಿವಸ ಎಲ್ಲಿ ಹೋಗಿದ್ದರು? 5 ವರ್ಷದಲ್ಲಿ ಯಾವತ್ತೂ ಸ್ವಚ್ಛತೆ ಮಾಡದವರು ಈಗ ಸ್ವಚ್ಛತೆಗೆ ಬಂದಿದ್ದಾರೆ ಎಂಬುದು ನಮ್ಮ ಪ್ರಶ್ನೆ. ಅವರಿಗೆ ಚುನಾವಣೆಯ ಭಯ ಉಂಟಾಗಿದೆ. ಮುಂದಿನ ಚುನಾವಣೆಯಲ್ಲಿ ಪೊರಕೆಗೆ ಮತ ಹಾಕಿ ಎಂದು ಹಾಸನದ ಶಾಸಕರು ಹೊರಟಿದ್ದಾರೆ. ನಗರಸಭೆಯಲ್ಲಿ ಅಸಮರ್ಥತೆ ಇದ್ದು ಅದನ್ನು ಮಾಡಿರುವವರೇ ಶಾಸಕರು. ಅದನ್ನು ಮುಚ್ಚಿ ಹಾಕಲು ಈಗ ಸ್ವಚ್ಛತೆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಜೀರ್ ಅಹಮದ್, ದಸ್ತಾಗೀರ್ ಇತರರು ಉಪಸ್ಥಿತರಿದ್ದರು.